ಅಂಬೇಡ್ಕರ್ವಾದ ಸಿದ್ದಪ್ಪ ಕಾಂಬ್ಳೆ ರಾಜ್ಯ ಖಜಾಂಜಿ ನಾವು 2-3 ಸಲ ಅಲ್ಲಿ AC ಆಫೀಸ್ನಾಗ ಹೋದೆವು. ಫೈಲ್ಗಳೆಲ್ಲ ನಮ್ಮ ಒಂದು 2 ಫೈಲ್ ಇದ್ದವು. ಅವು ಫೈಲ್ಗಳು ಸುದಲ್ಲ ಅದನ್ನು ಉಲ್ಟಾ ಮಾಡಿದ ಸರ್. ಅವು ಅದು ಸರಿಯಾಗಿ ಮಾಡಲಿಲ್ಲ. ಅದು ಸರಿಯಾಗಿದ್ರೂ ಕೂಡ ನೋಟಿಸ್ 2 ಪಾರ್ಟಿಗೆ ಬಿಡ್ತಿಂಗ ಮುಂಚೆನ ಅದನ್ನು ಎಲ್ಲ ಅವ ಆರ್ಡರ್ ಮಾಡಿ ಬಿಟ್ಟಿದ್ದಾನು. ಆಮೇಲೆ ಏನೇನು ನಾವು ಹೋದೆವು, ನೋಟಿಸ್ ಮುಟ್ಟಿಲ್ಲ ಸಾಹೇಬ್ರ, ನಮಗೆ ಯಾಕೆ ಹಿಂಗೆ ಮಾಡಿರಿ ಅಂತ ಕೇಳುತ್ತೆ. ಅದೇ ಥರ ಏನೇನಕತ್ತ ಇಲ್ಲ, ನನ್ನ ಕೈಯಾಗ ಕಾಯ್ದೈತಿ, ನೀವೇನು ಮಾಡೋದಿದ್ರೆ ಅಪೀಲ್ ಮಾಡಿರಿ ಅಂತೇಳಿ ಈ ಥರ ಹೇಳ್ತಾನೆ ಸರ್ ಅವ. ಆಮೇಲೆ ಒಂದು ಮೊನ್ನೆ ವರ್ಷಸೋದಲ್ಲ ಒಂದು ಮಾಡ್ಕೊಂಡು ನಾವು ಇಲ್ಲಿ ಥರ ಕೋರ್ಟ್ದಾಗ ವರ್ಷ ಮಾಡ್ಕೊಂಡು ಅದನ್ನು ಅಲ್ಲಿ ಕೇಸ್ ನಡೆದಾಗ ಅದು ವರ್ಷ ಹಾಜರು ಮಾಡೋತ್ಲೆ ಅವೇನಂತಾನು ಕೋರ್ಟ್ದಂದು ವರ್ಷ ಅದು ಏನಿದ್ದಿದ್ದು ಅಲ್ಲಿ ನನ್ನಿಂತಲ್ಲಿ ಏನಿದ್ದಿದ್ದು ನಾ ಅದನ್ನು ಮಾಡವ, ಅದನ್ನು ಕ್ಯಾನ್ಸಲ್ ಮಾಡಿ ಅದನ್ನು ಮುಂದೆ ಅದನ್ನು ಕ್ಯಾನ್ಸಲ್ ಮಾಡಿ ನೀವು DC ಕಡೆ ಹೋಗ್ರಿ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದನು. ಈ ಥರ ಹಿಂಗೆಲ್ಲ ಮಾಡಕತ್ತನು. ಬಡವ್ರ ಜನ ಫೈಲ್ಗಳೆಲ್ಲ ಹಂಗೆ ಬಿದ್ದಾವ ಅಲ್ಲಿ. ಮತ್ತು ಯಾರು ರೊಕ್ಕ ದುಡ್ಡು ಯಾರು ಕೊಡ್ತಾರಲ್ಲ ಅವ್ರ ಮನೆ ಕಡೆ ಹೋಗಿ ಆ ಫೈಲ್ಗಳು ಇಟ್ಟು ಅವು ನಮ್ಮ ಪ್ರಕಾಶ್ ಮೇದರ್ ಅಂಥೇಳಿ ಅವು ಕೂಡಿ ಇದನ್ನು ಇವಿಬ್ರು ಮಾಡಾಕತ್ತಾರ ಸರ. ಇವೆಲ್ಲ ಏನು ಮಾಡಾಕತ್ತಾರಲ್ಲ ಇದೆಲ್ಲ ತಪ್ಪು ಮಾಡತ್ತಾರು. ತಿರುಗಿ ಒಳ್ಳೆ ಬಡವರಿಗೆ ಯಾರ್ದು ಕೆಲಸ ಮಾಡ್ತಾ ಇಲ್ಲ. ರೊಕ್ಕ ಇದ್ದವ್ರಿಗೆ ಮಾತ್ರ ಫೈಲ್ ತೊಗೋತಾನು ಮಾಡ್ತಾನು. ಅದಕ್ಕೆ ಈ ಜಿಲ್ಲೆದಿಂದ ಇಲ್ಲಿಂದ ಎತ್ತನ್ಲಿ ಮಾಡ್ಬೇಕು, ಅವನ್ನ ಇಲ್ಲಿಂದ ಇಬ್ಬರನ್ನು ಈ ಜಿಲ್ಲೆದಿಂದ ಹೊರಗೆ ಹೋಗ್ಬೇಕಂತೇಳಿ ನಂದು ಒಂದು 2 ಮಾತು ಮಾತಾಡಿ ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಿದ್ದಪ್ಪ ಕಾಂಬ್ಳೆ ಜೈ ಭೀಮ್ ಜೈ ಭಾರತ್. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾಧ್ಯಕ್ಷನಾದ ನಾನು ಮಾಂತೇಶ್ ತಳವಾರ್, ಸಿದ್ದಪ್ಪ ಕಾಂಬ್ಳೆ ರಾಜ್ಯ ಖಜಾಂಚಿ ಆದಂಥ ಅವರ ನೇತೃತ್ವದಲ್ಲಿ ಭ್ರಷ್ಟ ಅಧಿಕಾರಿ ಆದಂಥ ಶ್ರವಣ್ ನಾಯ್ಕ್ ಅವರನ್ನು ಅವರ ಧಿಕ್ಕಾರ ಕೂಗಿ ನಾವು ಅವರಿಗೆ ಇಲ್ಲಿ ವಿರೋಧವಾಗಿ ನಾವು ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದೀವಿ. ಅವರ ಮಾಡ್ತಿರುವ ಕಾರ್ಯಕ್ಕೆ ಅವರು AC ಆಗಲಿಕ್ಕೆ ಅರ್ಹತರಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತೊಂದು ರೀತಿಯಲ್ಲಿ ಹೇಳಬೇಕಂತಂದರೆ ದಲಿತರನ್ನು ಭಾಳ ಕೀಳವಾಗಿ ನೋಡುವಂಥ ಒಂದು ದೃಷ್ಟಿ ಇದ್ದಾವೆ. ಯಾವತ್ತಲ್ಲೂ ನಾವು ಆಫೀಸಲ್ಲಿ ಹೋದರೆ ಕುತ್ಕೊಳೋದಿಲ್ಲ, ನಿಂತ್ಕೊಳೋದಿಲ್ಲ, ಒಳಗೆ ಕರೆಯೋದಿಲ್ಲ. ಕಾರಲ್ಲಿ ಕುತ್ಕೊಂಡು ನಮ್ಮ ಜೊತೆ ಮಾತಾಡ್ತಾನೆ ಅವನ ಬಿಹೇವಿಯರ್ ಸರಿ ಇಲ್ಲ. ಮತ್ತೊಂದಪ್ಪ ಅಂತಂದರೆ ನಮ್ಮ ಖಾನಾಪುರ ತಾಲೂಕದಲ್ಲಿ ದಲಿತ ಕುಟುಂಬಗಳಾದಂಥ ಡೊಂಬರ್ ಸಮಾಜದ ನಮ್ಮ ಇವರು ಜನರನ್ನು ಎಷ್ಟೋ ವರ್ಷಗಳಿಂದ ಸ್ಮಶಾನ ಭೂಮಿ ಅಂತ ಅವರು ಹೊಂದ್ಕೊಂಡು ಹೋಗಿರೋ ಅಲ್ಲಿ ಎಷ್ಟೋ ಜನ ಸ್ಮಶಾನ ದಫನಗಳು ಮಾಡಿ ಹೋಗಿದ್ದಾರೆ. ಅವನು ಕೂಡ ಅದನ್ನು ಬೇರೆ ಪ್ರೈವೇಟ್ದವ್ರಿಗೆ ಕೊಡಿಸಿ ಅದು ಅವ್ರ ಕಡೆ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಆಗುವಂಥ ಅನ್ಯಾಯವನ್ನು ಅವ್ರು ಮಾಡಿ ಅವರಿಗೆ ನಮ್ಮ ದಲಿತರಿಗೆ ಜೈಲಿಗೆ ತಳ್ಳುವಂಥ ಕೆಲಸನೂ ಇದೇ AC ಮಾಡಿದ್ದಾನೆ. ಅದಲ್ಲದೆ ಮತ್ತೊಂದು ಏನು ಹೇಳ್ತಾನಪ್ಪ ಅಂತಂದರೆ ನಮ್ಮ ದಲಿತರು ಸಾವಳಿಗಳನ್ನು ಮಾಡ್ಕೊತ ಬಂದಿದ್ದಾರೆ 20 ವರ್ಷ 40 ವರ್ಷದಿಂದ. ಆ ಫಾರ್ಮ್ಗಳನ್ನು ಸರ್ಕಾರ ವಿರುದ್ಧವಾಗಿ ಕೂಡ ನಾವು ಮಾಡಿದ್ದೀವಿ. BJP ಸರ್ಕಾರ ಅಂತ ಭ್ರಷ್ಟ ಸರ್ಕಾರ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಕಾಂಗ್ರೆಸ್ ಸರ್ಕಾರ ನಮಗೆ ನೆರವಾಗಿದೆ. ಈಗ ನಮ್ಮ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ನಾಳೆ ನಮಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ನಮ್ಮ ಹೋರಾಟವನ್ನು ಮೊನ್ನೆ 6 ತಾರೀಕು ಮಾಡಿರುವ ಹೋರಾಟವನ್ನು ಕುರಿತು ನಮಗೆ ಮೀಟಿಂಗ್ ಕರೆದಿದ್ದಾರೆ. ಜಿಲ್ಲಾ ಕಮಿಟಿ ಮತ್ತು ರಾಜ್ಯ ಕಮಿಟಿ ಅವರನ್ನು ಪರ್ಸನಲ್ ಆಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ DK ಶಿವಕುಮಾರ್ ಅವರು ಬೆಂಗಳೂರಿಗೆ ನಮ್ಮನ್ನು ಕರೆದಿದ್ದಾರೆ. ಇವತ್ತು ಸಾಯಂಕಾಲ ನಾವು ಹೊರಡ್ತಾ ಇದ್ದೀವಿ. ಅದಕ್ಕಾಗಿ ಈ ಭ್ರಷ್ಟ ಅಧಿಕಾರಿ ಇವರ ಬಿಹೇವಿಯರ್ ನೋಡಿದರೆ ಇವರು ಅಧಿಕಾರಿಗೆ ಅರ್ಹರಲ್ಲ. ಇವರು ವಜಾಗೊಳಿಸ್ಬೇಕು. ಇವರ ವೃತ್ತಿಯಿಂದ ವಜಾಗೊಳಿಸ್ಬೇಕು. ಇವ್ರ ಮೇಲೆ ಆಕ್ಷನ್ ಆಗಬೇಕು. ಅದು ನಮ್ಮ ದಲಿತ ವಿರೋಧಿ ಅಂತಾನೆ ಅಟ್ರಾಸಿಟಿ ಆ್ಯಕ್ಟ್ನಲ್ಲಿ ಇವನಿಗೆ ಆಗಬೇಕು. ಯಾಕಂದರೆ ದಲಿತರ ಜಾಗವನ್ನು ನಾವು ಸಾವಳಿ ಮಾಡ್ತಿರೋ ಜನ ಅದು ನಂದು ಜಾಗ ಅಂತ ಹೇಳ್ತಾನೆ. ಇವನು ಸರ್ಕಾರ ಕೊಟ್ಟಿಲ್ಲ. ಆಮೇಲೆ ರಾಜ್ಯ ಮಹಾರಾಜನೂ ಅಲ್ಲ. ರಾಜ್ಯ ಮಹಾರಾಜರ ಆಗಲಿಕ್ಕೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವು ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಸಿಕ್ಕಿಂತ ಮೊದಲನೇ ಅದು ಆಪರೇಷನ್ ಮಾಡಿಬಿಟ್ಟಿದ್ದಾರೆ ರಾಜರು ಹುಟ್ಟಬಾರ್ದಂಗೆ. ಮತ್ತು ಇವನೆಲ್ಲಿ ಹುಟ್ಟುತ್ತಾನೆ? ಹುಟ್ಟಿ 30 ವರ್ಷ ಆಗಿಲ್ಲ. ಅವಾಗನೇ ಆಪರೇಷನ್ ಡಾಕ್ಟರ್ ಬಾಬಾ ಸಾಹೇಬ್ರವರು ಮಾಡಿಬಿಟ್ಟಿದ್ದಾರೆ ರಾಜರು ಹುಟ್ಟಬಾರ್ದಂತ. ಅದಕ್ಕೆ ಏನಿದ್ರು ವೋಟಿಂಗ್ ಪವರು ಜನರ ಸೇವೆ ಮಾಡಿದಾಗೇ ಇವರು ಅಧಿಕಾರ ಅನುಭವಿಸ್ಬೇಕು. ನಮ್ಮ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ರಾಜಕಾರಣಿಗಳಾಗಲಿ ಜನರಿಂದನೇ ಅವರಿಂದನೇ ಜನ. ನಾವು ಜನರು ಇವರಿಗೆ ಅಧಿಕಾರ ಕೊಟ್ಟು ಕುಣಿಸಿದ್ದೇವೆ. ಅದನ್ನು ಕರೆಕ್ಟಾಗಿ ಕಾರ್ಯಗಳನ್ನು ಕೆಲಸ ಮಾಡಲಿ ಅಂತ.